ನಮಸ್ಕಾರಗಳು ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ದಲ್ಲಿ MS Excel ಪ್ರಾಕ್ಟಿಕಲ್ ಕ್ಲಾಸ್ 34 ಇದರಲ್ಲಿ ಹೌ ಟು ಕ್ರಿಯೇಟ್ ಟೇಬಲ್ ಅಂದರೆ ನಾವು ಡೇಟಾ ಶೀಟ್ಗೆ ಯಾವ ರೀತಿಯಾಗಿ ಟೇಬಲನ್ನು ಅಪ್ಲೈ ಮಾಡೋದು ಅನ್ನೋದನ್ನು ಆ ಕ್ಲಾಸಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು MS Excel ಪ್ರಾಕ್ಟಿಕಲ್ ಕ್ಲಾಸ್ 35. ಇದರಲ್ಲಿ ನಾನು ಪಿವೋಟ್ ಟೇಬಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಕ್ಸೆಲ್ನಲ್ಲಿ ಡೇಟಾನ ರೆಡಿ ಮಾಡಿರ್ತೀವಿ, ಒಂದು ಡೇಟಾ ಶೀಟ್ ಇರ್ತದೆ. ಸೊ ಆ ಡೇಟಾಗೆ ನಾವು ಏನು ಮಾಡಬೇಕಾಗ್ತದೆ ಅಂದ್ರೆ ಪಿವೋಟ್ ಟೇಬಲನ್ನು ಅಪ್ಲೈ ಮಾಡೋದು. ಸೊ ಪಿವೋಟ್ ಟೇಬಲನ್ನು ಯಾವ ರೀತಿ ಅಪ್ಲೈ ಮಾಡೋದು, ಸೊ ಅವುಗಳನ್ನ ಯಾವ ರೀತಿಯಾಗಿ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ತಾವು ನಾನು ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ಪ್ಲೇಲಿಸ್ಟ್ನಲ್ಲಿ ಇಟ್ಟಿದ್ದೀನಿ. ಸೊ ನೀವು ಪ್ಲೇಲಿಸ್ಟ್ಗಳನ್ನು ಓಪನ್ ಮಾಡಿ ಪ್ರತಿಯೊಂದು ಕ್ಲಾಸದ ವಿಡಿಯೋಗಳನ್ನು ತಾವು ನೋಡಿಕೊಂಡು ನೀವು ಕೂಡ ಕಂಪ್ಯೂಟರ್ ಶಿಕ್ಷಣ ಪೂರ್ಣಗೊಳಿಸ್ಕೊಡ್ರಿ ಎಂದು ನಾನು ನಿಮ್ಮಲ್ಲಿ ಕೇಳುತ್ತಾ, ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ. ಇವಾಗ MS Excel ನಾನು ಓಪನ್ ಮಾಡ್ಕೋತೀನಿ. ಸೊ ಇವಾಗ ಆಲ್ರೆಡಿ ಒಂದು ಏನು ಮಾಡಿದ್ದೀನಿ, ಇಲ್ಲಿ ಒಂದು ಡೇಟಾ ಶೀಟನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇಲ್ಲಿ ಟೈಟಲನ್ನು ಕೊಡಬೇಕಾಗ್ತದೆ, ಅಂದರೆ ಕಾಲಮ್ ಹೆಡ್ಡಿಂಗನ್ನು ಕೊಡಬೇಕಾಗ್ತದೆ. ನಾವು ಪಿವೋಟ್ ಟೇಬಲನ್ನು ಮಾಡಬೇಕಾದ್ರೆ ಕಾಲಮ್ ಹೆಡ್ಡಿಂಗ್ ಕಂಪಲ್ಸರಿ ಇಲ್ಲಿ ಕೊಡಬೇಕಾಗ್ತದೆ. ಸೊ ಇವಾಗ ಇಲ್ಲಿ ನಾನು ಏನು ಮಾಡಿದ್ದೀನಿ, ನೇಮ್ ಕೊಟ್ಟಿದ್ದೀನಿ. ಓಕೆ, ಕಾಲಮ್ ಹೆಡ್ಡಿಂಗ್ ಏನಿದೆ ಇಲ್ಲಿ ನೇಮ್ ಅಂದರೆ ಅವ್ರ ನೇಮನ್ನು ಬರೆದಿದ್ದೀನಿ. ಸೊ ಇವರು ಆಮೇಲೆ ಇಲ್ಲಿ ಪ್ಲೇಸನ್ನು ಕೊಟ್ಟಿದ್ದೀನಿ, ಇಲ್ಲಿ ಪ್ರಾಡಕ್ಟ್ ಕೊಟ್ಟಿದ್ದೀನಿ, ಇಲ್ಲಿ ರೇಟು, ಆಮೇಲೆ ಕ್ವಾಂಟಿಟಿ ಎಷ್ಟು, ಆಮೇಲೆ ಟೋಟಲ್ ಅಮೌಂಟು. ಓಕೆ, ಸೊ ಇವುಗಳನ್ನೆಲ್ಲ ನಾನು ಇಲ್ಲಿ ಟೈಪ್ ಮಾಡಿ ಇಟ್ಟಿದ್ದೀನಿ. ಇದು ಎದ್ರ ಬಗ್ಗೆ ಒಂದು ಟೇಬಲನ್ನು ರೆಡಿ ಮಾಡಿದ್ದೀನಪ್ಪ ಅಂದರೆ ಇಲ್ಲಿ ಒಂದು ಡೇಟಾವನ್ನು ರೆಡಿ ಮಾಡಿದ್ದೀನಿ ಅಂದರೆ ಇದೊಂದು ಪ್ರಾಡಕ್ಟ್ಗಳನ್ನು ಮಾರಾಟ ಮಾಡಿಕೊಂಡು ಬಂದ ಒಂದು ಲಿಸ್ಟ್ ಇದು. ಓಕೆ, ಇವರು ಸೇಲ್ಸ್ಮನ್ಗಳು ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗಿದ್ದಾರೆ ಮತ್ತು ತಮಗೆ ಕೊಟ್ಟಂಥ ಪ್ರಾಡಕ್ಟ್ಗಳನ್ನ ಮಾರಾಟ ಮಾಡಿದ್ದಾರೆ. ಟೋಟಲ್ ಅಮೌಂಟನ್ನು ಎಷ್ಟು ಅವ್ರ ಹತ್ರ ಇದೆ ಅನ್ನೋದನ್ನು ಇವುಗಳನ್ನೆಲ್ಲ ನಾನು ಇಲ್ಲಿ ಏನು ಮಾಡಿದ್ದೀನಿ, ಅವ್ರಿಗೆ ಕ್ವಾಂಟಿಟಿ ಎಷ್ಟು ಕೊಟ್ಟಿದ್ದೀವಿ, ಸೊ ಟೋಟಲ್ ಅಮೌಂಟ್ ಎಷ್ಟು ಆಗಿದೆ ಅವ್ರ ಹತ್ರ ಅನ್ನೋದನ್ನು ಇವತ್ತಿನ ಎಲ್ಲ ಲಿಸ್ಟ್ದಲ್ಲಿ ನಾನು ಏನೇನು ಮಾಡಿದ್ದೀನಿ. ಸೊ ಇಷ್ಟು ಇವತ್ತಿನ ಒಂದು ಡೇಟಾ ಶೀಟ್ದಲ್ಲಿ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಅಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇದಕ್ಕೆ ನಾವು ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ಒಂದು ಪಿವೋಟ್ ಟೇಬಲನ್ನು ಅಪ್ಲೈ ಮಾಡಿ ನೋಡೋಣ. ಓಕೆ, ಸೊ ಇವಾಗ ಫಸ್ಟ್ ಏನು ಮಾಡಬೇಕು ಅಂದರೆ ಸೆಲೆಕ್ಟ್ ಮಾಡ್ಕೋಬೇಕು. ಕಂಟ್ರೋಲ್ A ಮಾಡಿದರೆ ಸೆಲೆಕ್ಟ್ ಆಗ್ತದೆ. ಆಮೇಲೆ ಇಲ್ಲಿ ಇನ್ಸರ್ಟ್ದಲ್ಲಿ ಬರಬೇಕು. ಇನ್ಸರ್ಟ್ದಲ್ಲಿ ಬಂದ ನಂತರ ಇಲ್ಲಿ ಪಿವೋಟ್ ಟೇಬಲ್. ಓಕೆ, ಸೊ ಇವಾಗ ಪಿವೋಟ್ ಟೇಬಲ್ ಮೇಲೆ ಬಂದು ಇಲ್ಲಿ ಫ್ರಾಮ್ ಟೇಬಲ್ ರೇಂಜ್ ಅಂತ ಬರ್ತದೆ. ಓಕೆ, ಫ್ರಾಮ್ ಟೇಬಲ್ ರೇಂಜ್ ಮೇಲೆ ಇಲ್ಲಿ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ಇವಾಗ ನಾವು ಎಷ್ಟು ನಮ್ಮದು ಡೇಟಾ ಸೆಲೆಕ್ಟ್ ಆಗಿದೆಯಪ್ಪ ಅಂದರೆ ಇಲ್ಲಿ A1 ದಿಂದ F11 ತನ. ಓಕೆ, A1 ದಿಂದ F11 ತನ ಇಲ್ಲಿ ನಮ್ಮ ಡೇಟಾ ಎಲ್ಲನೂ ಸೆಲೆಕ್ಟ್ ಆಗಿದೆ. ಸೊ ಇವಾಗ ನ್ಯೂ ವರ್ಕ್ಶೀಟ್ ಮತ್ತು ಎಕ್ಸಿಸ್ಟಿಂಗ್ ವರ್ಕ್ಶೀಟ್ ಅಂತ ಬರ್ತದೆ. ಸೊ ಈ ನ್ಯೂ ವರ್ಕ್ಶೀಟ್ ಅಂದರೆ ಹೊಸದೊಂದು ಸೀಟ್ ಓಪನ್ ಆಗ್ತದೆ, ಅದರಲ್ಲಿ ನಾವು ಪಿವೋಟ್ ಟೇಬಲ್ ಮಾಡ್ಕೋಬೋದು. ಇಲ್ಲಿ ಎಕ್ಸಿಸ್ಟಿಂಗ್ ಸೀಟನ್ನು ಸೆಲೆಕ್ಟ್ ಮಾಡಿದಪ್ಪ ಅಂದರೆ ಇಲ್ಲಿ ರೈಟ್ ಸೈಡ್ಗೆ ಏನಾಗ್ತದಪ್ಪ ಅಂದರೆ ಇಲ್ಲಿ ಎಲ್ಲನೂ ಇಲ್ಲಿ ಬ್ಲ್ಯಾಂಕ್ ಇದೆಯಲ್ಲ, ಸೊ ಈ ಬ್ಲ್ಯಾಂಕ್ದಲ್ಲಿ ರೈಟ್ದಲ್ಲಿ ಒಂದು ಪಿವೋಟ್ ಟೇಬಲ್ ಓಪನ್ ಆಗ್ತದೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿ ನ್ಯೂ ವರ್ಕ್ಶೀಟ್ ಸೆಲೆಕ್ಟ್ ಮಾಡ್ಕೊತೀನಿ. ನ್ಯೂ ವರ್ಕ್ಶೀಟ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಓಕೆ ಕೊಡ್ತೀನಿ. ಓಕೆ ಕೊಟ್ಟ ನಂತರ ಇಲ್ಲಿ ಏನಾಗ್ತದಪ್ಪ ಅಂದರೆ ಇಲ್ಲಿ ಹೊಸ ಸೀಟ ಓಪನ್ ಆಗ್ತದೆ. ಓಕೆ, ಸೀಟ್ 2 ಅಂತೇಳಿ ಹೊಸ ಸೀಟ್ ಓಪನ್ ಆಗ್ತದೆ. ಇಲ್ಲಿ ಪಿವೋಟ್ ಟೇಬಲ್ ಇಲ್ಲಿ ಓಪನ್ ಇರ್ತದೆ. ಸೊ ಇಲ್ಲಿ ನಾವು ಕೊಟ್ಟಂಥ ಟೈಟಲ್ಗಳು ಎಲ್ಲನೂ ಇಲ್ಲಿ ಡಿಸ್ಪ್ಲೇ ಆಗ್ತವೆ. ಓಕೆ, ನೇಮ್, ಪ್ಲೇಸ್, ಪ್ರಾಡಕ್ಟ್, ರೇಟ್, ಕ್ವಾಂಟಿಟಿ, ಟೋಟಲ್ ಅಮೌಂಟ್. ಸೊ ಇಷ್ಟು ಎಲ್ಲ ಏನಾಗಿದೆಯಪ್ಪ ಇಲ್ಲಿ ನಾವು ಕಾಲಮ್ ಹೆಡ್ಡಿಂಗನ್ನು ಕೊಟ್ಟಿದ್ದೀವಲ್ಲ, ಸೊ ಅವು ಇಲ್ಲಿ ಡಿಸ್ಪ್ಲೇ ಆಗ್ತವೆ. ಸೊ ಇವುಗಳನ್ನ ನಾವು ಇಲ್ಲಿ 1 by 1 ಇಲ್ಲಿ ಡಿಸ್ಪ್ಲೇ ಮಾಡಿ ನೋಡ್ಕೋಬೋದು. ಸೊ ಇದನ್ನು ಸೆಲೆಕ್ಟ್ ಮಾಡಿದರೆ ಏನಾಗ್ತದಪ್ಪ ಅಂದರೆ ನೇಮ್ ಸೆಲೆಕ್ಟ್ ಮಾಡಿದರೆ ನೇಮ್ ಡಿಸ್ಪ್ಲೇ ಆಗ್ತವೆ. ಪ್ಲೇಸನ್ನು ಸೆಲೆಕ್ಟ್ ಮಾಡಿದರೆ ಹೀಗೆ ಪ್ರತಿಯೊಂದು ನಾವು ಸೆಲೆಕ್ಟ್ ಮಾಡಿದಪ್ಪ ಅಂದರೆ ಪ್ರತಿಯೊಂದು ಏನಾಗ್ತವೆ ಇಲ್ಲಿ ಡಿಸ್ಪ್ಲೇ ತೋರಿಸ್ತಿರ್ತವೆ. ಮತ್ತು ನಾವಿಲ್ಲಿ ಏನು ಮಾಡ್ಕೋಬೋದು, ಇದನ್ನು ಡಿಸೆಲೆಕ್ಟ್ ಮಾಡಿಕೊಂಡು ಇದನ್ನು ತೆಗಿಬೋದು. ಓಕೆ, ಇವಾಗ ಹೋಗಿದೆ. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು, ಇಲ್ಲಿ ಫಿಲ್ಟರ್ ಮತ್ತು ಇಲ್ಲಿ ಕಾಲಮ್ಸ್, ರೋಸ್, ವ್ಯಾಲ್ಯೂಸ್ ಅಂತ ಬಂದಿದೆ. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಈ ನೇಮನ್ನು ತಗೊಂಡು ಇಲ್ಲಿ ಕಾಲಮ್ ವೈಸ್ದಲ್ಲಿ ಇಡ್ಬೋದು. ಓಕೆ, ಸೊ ಈ ಕಾಲಮ್ ವೈಸ್ ಏನಾಗಿದೆ, ಪ್ರತಿಯೊಬ್ಬರದ್ದು ಹೆಸರು ಏನಾಗಿದೆ ಇಲ್ಲಿ ಕಾಲಮ್ ವೈಸ್ ಬಂದಿವೆ. ಇಲ್ಲಿ ನಮಗೆ ಬೇಡಪ್ಪ ಅನ್ನೋದಾದರೆ ಇಲ್ಲಿ ಹೋಗಿ ನಾವು ಏನು ಮಾಡ್ಬೋದು, ಇಲ್ಲಿ ರಿಮೂವ್ ಫೀಲ್ಡ್. ಓಕೆ, ಸೊ ಈಗ ಮತ್ತೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಈ ಒಂದು ನೇಮನ್ನು ತಗೊಂಡು ಡ್ರ್ಯಾಗ್ ಎಲ್ಲಿ ಮಾಡ್ತೀನಪ್ಪ ಅಂದ್ರೆ ರೋಸ್ದಲ್ಲಿ ಮಾಡ್ತೀನಿ. ಸೊ ಈಗ ರೋ ವೈಸ್ ಏನಾಗಿದ್ದಾವೆ ಅಲ್ಲಿ ಅವ್ರ ನೇಮ ಬಂದಿದ್ದಾವೆ. ಸೊ ಈಗ ಮತ್ತೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಪ್ಲೇಸನ್ನು ತಗೋತೀನಿ. ಆ ಪ್ಲೇಸನ್ನು ತಗೊಂಡು ಇಲ್ಲಿ ಇಡ್ತೀನಿ. ಓಕೆ, ಸೊ ರೋಸ್ದಲ್ಲಿ ಇಡ್ತೀನಿ. ರೋದಲ್ಲಿ ಇಟ್ಟ ನಂತರ ಏನಾಗ್ತದೆ, ಪ್ಲೇಸ್ ಅವ್ರ ಮೇನ್ ನೇಮ್ ಬಂದಿದೆ. ಆ ನೇಮ್ದ ಕೆಳಗಡೆ ನಾವು ಎಲ್ಲಿ ಯಾವ ಪ್ಲೇಸ್ ಹೋಗಿದಾರಲ್ಲ ಆ ಪ್ಲೇಸ್ ಬಂದಿದೆ. ಅದರ ನಂತರ ಅವ್ರು ಯಾವ ಪ್ರಾಡಕ್ಟನ್ನು ತೊಗೊಂಡಿದ್ದಾರೆ ಮಾರಾಟ ಮಾಡಲಿಕ್ಕೆ ಅನ್ನೋದನ್ನು ಇಲ್ಲಿ ಇಡಬೇಕು ಅವರು. ಓಕೆ, ಸೊ ಇವಾಗ ಪ್ರಾಡಕ್ಟ್ ಇಲ್ಲಿ ನೇಮು
ಆಮೇಲೆ ಪ್ಲೇಸು, ಇವರು ಪ್ರಾಡಕ್ಟು. ಓಕೆ, ಸೊ ಇವಾಗ ನಾ ಮತ್ತೆ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ರೇಟನ್ನು ಇಲ್ಲಿ ವ್ಯಾಲ್ಯೂಸ್ದಲ್ಲಿ ತಂದಿಡ್ತೀನಿ. ಓಕೆ, ರೇಟನ್ನು ವ್ಯಾಲ್ಯೂಸ್ ಪ್ರತಿಯೊಂದು ರೇಟ್ ಎಷ್ಟಿದೆಯಪ್ಪ ಅನ್ನೋದು ಇಲ್ಲಿ ಬರ್ತದೆ. ಓಕೆ, ಆಮೇಲೆ ಮತ್ತೆ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಕ್ವಾಂಟಿಟಿ ತೊಗೋತೀನಿ, ಎಷ್ಟೆಷ್ಟು ಕ್ವಾಂಟಿಟಿ ಅವರು ಮಾರಾಟ ಮಾಡಿದ್ದಾರೆ ಅನ್ನೋದನ್ನು ನೋಡಬೇಕಾಗಿದೆ. ಓಕೆ, ಸೊ ಈಗ ಕ್ವಾಂಟಿಟಿ, ಇಲ್ಲಿ ಕ್ವಾಂಟಿಟಿ, ಇಲ್ಲಿ ಮುಂದೆ ಎಲ್ಲ ಡಿಸ್ಪ್ಲೇ ಆದದ್ದು ಎಲ್ಲನೂ ಕ್ವಾಂಟಿಟಿ. ಆಮೇಲೆ ಟೋಟಲ್ ಅಮೌಂಟನ್ನು ನಾನು ಇಲ್ಲಿ ಏನು ಮಾಡ್ತೀನಿ ತಂದಿಡ್ತೀನಿ. ಓಕೆ, ಸೊ ಈಗ ಟೋಟಲ್ ಅಮೌಂಟ್. ಸೊ ಇಲ್ಲಿ ಟೋಟಲ್ ಅಮೌಂಟ್ ಇಲ್ಲಿ ನೋಡ್ಕೋಬೋದು. ಅಮರ್ ಅಂತಕ್ಕಂಥವ್ರು ಏನು ಮಾರಿದಪ್ಪ ಅಂದರೆ ಇಲ್ಲಿ ಹಾವೇರಿಗೆ ಹೋಗಿದ್ದಾರೆ. ಓಕೆ, ಒಂದು ಪ್ಲೇಸನ್ನು ಕೊಟ್ಟಿದ್ದೀನಿ, ಹಾವೇರಿಗೆ ಹೋಗಿದ್ದಾರೆ. ಸಿ ಪಿ ಯು ಮಾರಾಟ ಮಾಡಿದ್ದಾರೆ. ಒಂದು ಸಿ ಪಿ ಯು ರೇಟ್ ಎಷ್ಟಿದೆಯಪ್ಪ ಅಂದರೆ ಇಲ್ಲಿ 20,000 ಇದೆ. 60,000 ಅವರು ಮಾರಾಟ ಮಾಡಿದ್ದಾರೆ. ಓಕೆ, ಅದೇ ರೀತಿಯಾಗಿ ಅಮಿತ್ ಅಂತಕ್ಕಂಥವ್ರು ಬೆಳಗಾವಿಗೆ ಹೋಗಿ ಲ್ಯಾಪ್ಟಾಪ್ ಮಾರಿದ್ದಾರೆ. ಒಂದು ಲ್ಯಾಪ್ಟಾಪ್ದು 80,000 ಇದೆ. 3 ಲ್ಯಾಪ್ಟಾಪ್ ಮಾರಿದರೆ 2,40,000 ಅವ್ರದ್ದು ಅಮೌಂಟ್ ಇಲ್ಲಿ ಮೇಲ್ಗಡೆ ತೋರಿಸ್ತದೆ. ಅವ್ರ ನೇಮದ ಒಂದು ರೋದಲ್ಲಿ ಇಲ್ಲಿ ಮೇಲ್ಗಡೆ ಏನು ಟಾಪ್ದಲ್ಲಿ ಏನು ತೋರಿಸ್ತದಪ್ಪ ಅಂದರೆ ಟೋಟಲ್ ಅಮೌಂಟ ತೋರಿಸ್ತದೆ. ಇಲ್ಲಿ ಡಿಸ್ಪ್ಲೇ ಏನು ಮಾಡ್ತಾವೆ ಅಂದರೆ ಅಲ್ಲಿ ಅವರು ಯಾವ ಪ್ಲೇಸ್ಗೆ ಹೋಗಿದ್ದಾರೆ ಮತ್ತು ಅದು ಕ್ವಾಂಟಿಟಿ ಎಷ್ಟಿದೆ ಇಲ್ಲಿ ರೇಟ್ ತೋರಿಸ್ತದೆ. ಓಕೆ, ಸೊ ಇಲ್ಲಿ ದೀಪಕ್ ಅಂತವರು 21,000 ಏನಪ್ಪ ಅಂದ್ರೆ ಏನು ಮಾರಾಟ ಮಾಡಿದ್ದಾರೆ, ಇಲ್ಲಿ ಬಾಗಲಕೋಟೆ ಹೋಗಿದ್ದಾರೆ, ಪ್ರಿಂಟರನ್ನು ಮಾರಾಟ ಮಾಡಿದ್ದಾರೆ. ಸೊ ಪ್ರಿಂಟರ್ 21,000 42,000 ಅಮೌಂಟ್ ಆಗ್ತದೆ. ಸೊ ಅದೇ ರೀತಿಯಾಗಿ ಮಂಜುನಾಥ್ ಅಂತಕ್ಕಂಥವ್ರು 25,000 ಏನಿದೆಪ್ಪ ಅಂದರೆ ಇಲ್ಲಿ ಅವ್ರದ್ದು ಮೊಬೈಲ್ ಇದೆ, 4 ಮೊಬೈಲನ್ನು ಮಾರಿದ್ದಾರೆ. ಓಕೆ, ಕ್ವಾಂಟಿಟಿ ಎಷ್ಟಿದೆ 4 ಅದಾವೆ, ಹಂಗಾರೆ 1,00,000 ರೂಪೀಸ್ ಆಗಿದೆ. ಓಕೆ, ಅವರು ಎಲ್ಲಿ ಹೋಗಿದ್ದಾರಪ್ಪ ಅಂದರೆ ಧಾರವಾಡಕ್ಕೆ ಹೋಗಿದ್ರು. ಓಕೆ, ಧಾರವಾಡ ಪ್ಲೇಸ್ದಲ್ಲಿ ಮಾರಾಟ ಮಾಡಿದ್ದಾರೆ. ಓಕೆ, ಇಲ್ಲಿ ಓಂಕಾರ್ ಅಂತಕ್ಕಂಥವ್ರು 16,000 ಏನಿದೆಪ್ಪ ಅಂದರೆ ಅವ್ರದ್ದು ಸ್ಕ್ಯಾನರ್ ಇದೆ. ಮತ್ತು ಎಷ್ಟು ಮಾರಾಟ ಮಾಡಿದ್ದಾರೆ 3 ಕ್ವಾಂಟಿಟಿ ಮಾರಾಟ ಮಾಡಿದ್ದಾರೆ, ಇಲ್ಲಿ 48,000. ಓಕೆ, ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥವ್ರು ಸಮ್ರಾಟ್ ಅಂತಕ್ಕಂಥವ್ರು ಹುಬ್ಬಳ್ಳಿಗೆ ಹೋಗಿ ಇಲ್ಲಿ ಕಂಪ್ಯೂಟರನ್ನು ಮಾರಾಟ ಮಾಡಿದ್ದಾರೆ. ಎಷ್ಟು ಮಾರಾಟ ಮಾಡಿದಾರಪ್ಪ 1 ಕಂಪ್ಯೂಟರ್ ಮಾರಾಟ ಮಾಡಿದರೆ ಪ್ರತಿ ಒಂದು ಕಂಪ್ಯೂಟರ್ ರೇಟ್ ಎಷ್ಟಿದೆ 25,000. ಸೊ ಇಲ್ಲಿ 25, ಇಲ್ಲಿ 1 ಕ್ವಾಂಟಿಟಿ, ಇಲ್ಲಿ 25 ಟೋಟಲ್ ಅಮೌಂಟ್. ನೆಕ್ಸ್ಟ್ ಶಿವ ಅಂತಕ್ಕಂಥವ್ರು ಇಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ 30,001 LED ಟಿ ವಿ ಮಾರಾಟ ಮಾಡಿದರೆ. 1 ಇಲ್ಲಿ LED ಟಿ ವಿ ಮಾರಾಟ ಮಾಡಿದರೆ, ಅದಕ್ಕೆ ಇಲ್ಲಿ 30,000. ನೆಕ್ಸ್ಟ್ ವೇದಾಂತ್ ಅಂತಕ್ಕಂಥವ್ರು 500 ಏನು ಮಾಡಿದಾರಪ್ಪ ಧಾರವಾಡಕ್ಕೆ ಹೋಗಿದ್ದಾರೆ, ಕೀಬೋರ್ಡನ್ನು ಮಾರಾಟ ಮಾಡಿದ್ದಾರೆ. ಇಲ್ಲಿ 10 ಕೀಬೋರ್ಡನ್ನು ಮಾರಾಟ ಮಾಡಿದರೆ, ಅದಕ್ಕೆ 5,000. ಸೊ ಇಲ್ಲಿ ವಿನಾಯಕ್ ಅಂತಕ್ಕಂಥವ್ರು 12,000ಗೆ 2 ಕ್ವಾಂಟಿಟಿ ಮಾರಾಟ ಮಾಡಿದ್ದಾರೆ. ಏನಪ್ಪ ಅಂದ್ರೆ ಮಾನಿಟರನ್ನು ಮಾರಾಟ ಮಾಡಿದರೆ ಇಲ್ಲಿ ಎಷ್ಟಪ್ಪ ಅಂದರೆ 24,000. ಸೊ ಇವಾಗ ಎಲ್ಲರದ್ದು ಸೇರಿ ಎಷ್ಟಪ್ಪ ಇವು ಕ್ವಾಂಟಿಟಿ ಎಲ್ಲನೂ 39 ಆಗಿದ್ದಾವೆ. ಸೊ ಇವು ಎಲ್ಲನೂ ಏನು ಟೋಟಲ್ ರೇಟ್ ಪ್ರತಿಯೊಂದು ರೇಟ್ ಇದೆಲ್ಲ ಸೇರಿದಾಗ ಎಷ್ಟು ಅಮೌಂಟ್ ತೋರಿಸ್ತದೆ. ಸೊ ಮತ್ತಿಲ್ಲಿ ಟೋಟಲ್ ಏನಪ್ಪ ಅಂದ್ರೆ ಟೋಟಲ್ ಅಮೌಂಟ್ ಎಲ್ಲರದ್ದು ಸೇರಿ ಇಷ್ಟು ಏನಾಗಿದೆಪ್ಪ ಅವ್ರದ್ದು 5,77,000 ಇಷ್ಟು ಮಾರಾಟ ಮಾಡಿದ್ದಾರೆ ಎಲ್ಲರೂ ಸೇರಿ. ಓಕೆ, ಸೊ ಇವಾಗ ನೋಡ್ಕೋಬೋದು ಈ ಪ್ರಕಾರ ಡಿಸ್ಪ್ಲೇ ಮಾಡ್ತದೆ. ಸೊ ಇದನ್ನು ನಾವು ಏನು ಮಾಡ್ಕೋಬೋದು, ಪ್ರಿಂಟ್ ತಗೋಬೋದು. ಇಲ್ಲಿ ಮೈನಸ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದರೆ ಏನಾಗ್ತದಪ್ಪ ಅಂದರೆ ಇಲ್ಲಿ ಈ ಮೈನಸ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಏನಾಗ್ತದಪ್ಪ ಅಂದರೆ ಅದು ಆ ಮಾರಾಟ ಮಾಡಿದಂಥ ಯಾವ ಪ್ರಾಡಕ್ಟ್ ಇದೆ ಅದು ಹೈಡ್ ಆಗಿಬಿಡ್ತದೆ. ಓಕೆ, ಸೊ ಈಗ ಮತ್ತೆ ಕ್ಲಿಕ್ ಮಾಡಿದರೆ ಕಾಣ್ತದೆ. ಇಲ್ಲಿ ಈ ಮೈನಸ್ ಮೇಲೆ ಕ್ಲಿಕ್ ಮಾಡಿದರೆ ಏನಾಗ್ತದಪ್ಪ ಅಂದರೆ ಇಲ್ಲಿ ಅವೆಲ್ಲನೂ ಆ ಪ್ಲೇಸು ಮತ್ತು ಅವ್ರ ಪ್ರಾಡಕ್ಟ್ ಯಾವುದು ಅದು ಎಲ್ಲನೂ ಹೈಡ್ ಮಾಡ್ಕೋಬೋದು. ಓಕೆ, ಜಸ್ಟ್ ನಮ್ಗೆ ಏನು ಬೇಕಲ್ಲಪ್ಪ ಇಷ್ಟ ನೋಡ್ಕೋಬೋದು. ಓಕೆ, ಇಲ್ಲಿ ನೋಡ್ಕೋಬೋದು. ಸೊ ಈಗ ಪ್ರತಿಯೊಬ್ಬರದ್ದು ಏನಾಗಿದೆಯಪ್ಪ ಅಂದರೆ ಇಲ್ಲಿ ನೋಡಿರಿ. ಓಕೆ, ಇಲ್ಲಿ ಮೈನಸ್ ಮ್ಯಾಗ ಮೌಸನ್ನು ಕ್ಲಿಕ್ ಮಾಡಿನಪ್ಪ ಅಂದ್ರೆ ಎಲ್ಲನೂ ಹೈಡ್ ಆಗಿಬಿಡ್ತವೆ. ಓಕೆ, ಸೊ ಈ ಪ್ರಕಾರ ನಾವಿಲ್ಲಿ ಒಂದು ಪ್ರಿಂಟ್ ತೆಗಿಲಿಕ್ಕೆ ಆ ಪ್ಲೇಸು ಏನಿದೆ ಅಲ್ಲೆಲ್ಲ ಹೈಡ್ ಮಾಡಿ ಇಟ್ಕೋಬೋದು. ಓಕೆ, ಸೊ ಇವಾಗ ಇಷ್ಟೇ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಪ್ರಿಂಟನ್ನು ತೆಗಿಬೋದು. ಓಕೆ, ಪ್ರತಿಯೊಂದು ಎಷ್ಟು ರೇಟ್ ಇದಪ್ಪ ಅಂದರೆ 20,000, ಇಲ್ಲಿ 3 ಮಾರಾಟ ಮಾಡಿದರೆ 60,000. ಸೊ ಈ ಪ್ರಕಾರ ಪ್ರತಿಯೊಬ್ಬರದ್ದು ಏನಾಗ್ತದೆ ಇಲ್ಲಿ ಟೋಟಲ್ ನಮಗೆ ಸಿಗ್ತದೆ. ಇದನ್ನು ನಾವು ಏನು ಮಾಡ್ಬೋದು, ಪ್ರಿಂಟ್ ತೆಗಿಬೋದು. ಓಕೆ, ಮತ್ತು ಇಲ್ಲಿ ಪ್ಲಸ್ ಸಿಂಬಾಲ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದರೆ ಏನಾಗ್ತದೆ, ಮತ್ತು ಅವು ಎಲ್ಲನೂ ಡಿಸ್ಪ್ಲೇ ಆಗ್ತಾವೆ. ಓಕೆ, ಸೊ ಅವರು ಯಾವ ಪ್ಲೇಸ್ಗೆ ಹೋಗಿದ್ರು, ಯಾವ್ದು ಪ್ರಾಡಕ್ಟ್ ಇತ್ತು ಅವ್ರದ್ದು ಅನ್ನೋದನ್ನು ಎಲ್ಲನೂ ಇಲ್ಲಿ ಡಿಸ್ಪ್ಲೇ ಮಾಡ್ಕೋಬೋದು. ಓಕೆ, ಮತ್ತು ಅಥವಾ ನಾವೇನು ಮಾಡ್ಕೋಬೋದು ಇಲ್ಲಿ ಡಿಸ್ಪ್ಲೇ ಮತ್ತೆ ಮಾಡ್ಕೋಬೋದು. ಓಕೆ, ಪ್ಲಸ್ ಸಿಂಬಲ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದರೆ ಮತ್ತೆ ಪುನಃ ಏನಾಗ್ತದೆ ಅಲ್ಲಿ ಡಿಸ್ಪ್ಲೇ ಆಗ್ತವೆ. ಓಕೆ, ಓಕೆ ಈ ಪ್ರಕಾರ ನಾವೇನು ಮಾಡ್ಕೋಬೋದು, ಅವುಗಳನ್ನ ಹೈಡ್ ಮಾಡಿಡ್ಬೋದು ಮತ್ತು ಡಿಸ್ಪ್ಲೇನೂ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ನಾವು ಏನು ಮಾಡ್ಕೋಬೋದು, ಇಲ್ಲಿ ನಮಗೆ ಬೇಕಾದಷ್ಟು ನಾವೇನು ಮಾಡ್ಕೋಬೋದು ತೊಗೊಂಡು ಉಳಿದದ್ದೆಲ್ಲ ಹೈಡ್ ಮಾಡಿ ನಾವೇನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಪ್ಲೇಸನ್ನು ಹೈಡ್ ಮಾಡ್ಕೋಬೋದು, ಇಲ್ಲಿ ಪ್ರಾಡಕ್ಟನ್ನು ಹೈಡ್ ಮಾಡ್ಕೋಬೋದು. ಓಕೆ, ಇಲ್ಲಿ ರೇಟು ಕ್ವಾಂಟಿಟಿ ಇಷ್ಟೇ ನಾ ಇಲ್ಲಿ ತೊಗೊಂಡು ಇದನ್ನು ಪ್ರಿಂಟ್ ಮಾಡ್ಬೋದು. ಹೊರಗಡೆ ಮೌಸ್ ಕ್ಲಿಕ್ ಮಾಡಿದರೆ ಇದು ಹೋಗಿಬಿಡ್ತದೆ. ಮತ್ತು ಇಲ್ಲಿ ಟೇಬಲ್ ಒಳಗಡೆ ಇದ್ದಿತ್ತಪ್ಪ ಅಂದರೆ ಪಿವಟ್ ಟೇಬಲ್ ಒಳಗಡೆ ಇದು ಡಿಸ್ಪ್ಲೇ ಆಗ್ತದೆ. ಸೊ ಇದು ಅಷ್ಟೇ ನಾವು ತೊಗೊಂಡು ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಪ್ರಿಂಟನ್ನು ತಗೋಬೋದು.
ಓಕೆ. ಸೊ ಈಸಿಯಾಗಿ ನಾವು ಏನು ಮಾಡ್ಕೋಬೋದು, ನಮ್ಮ ಡೇಟಾ ಶೀಟ್ದಲ್ಲಿ ಇರ್ತಕ್ಕಂಥ ಡೇಟಾನ ನಾವಿಲ್ಲಿ ಫಿಲ್ಟರ್ ಮಾಡಿ ಈ ಪ್ರಕಾರ ತೊಗೋಬೋದು. ಮತ್ತು ಇಲ್ಲಿ ಏನು ಮಾಡ್ಕೋಬೋದು, ಇಲ್ಲೂ ಕೂಡ ನಾವು ಫಿಲ್ಟರ್ನ ಕೂಡ ಮಾಡ್ಕೋಬೋದು, ಸಾರ್ಟ್ ಮಾಡ್ಕೋಬೋದು, ಫಿಲ್ಟರ್ ಮಾಡ್ಕೋಬೋದು. ಇಲ್ಲಿ ನಮಗೆ ಯಾರು ಒಂದು ಬೇಕಲ್ಲ ನೇಮ್ ಅವ್ರದ್ದಷ್ಟು ನಾವು ಏನು ಮಾಡ್ಕೋಬೋದು, ಇಲ್ಲಿ ಡಿಸ್ಪ್ಲೇ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಯಾರಾದ್ರೂ ಒಂದು ನೇಮನ್ನು ಸೆಲೆಕ್ಟ್ ಮಾಡ್ಕೊತೀನಿ, ಇಲ್ಲಿ ಓಕೆ ಕೊಡ್ತೀನಿ. ಸೊ ಅವ್ರದ್ದು ಅಮಿತ್ ಅಂತಕ್ಕಂಥದ್ದು ಅಷ್ಟು ನಾನು ಇಲ್ಲಿ ಏನು ಮಾಡಿದ್ದೀನಿ, ಸೆಲೆಕ್ಟ್ ಮಾಡಿದ್ದೀನಿ. ಓಕೆ. ಇವರು 80,000 ಒಂದು ಸಮ್ ರೇಟ್, ಒಂದು ಪ್ರಾಡಕ್ಟ್ ರೇಟ್ ಇದೆ, 3 ಒಂದು ಕ್ವಾಂಟಿಟಿ ಮಾರಾಟ ಮಾಡಿದರೆ ಅದಕ್ಕೆ 2,40,000 ಆಗಿದೆ. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಇದರಲ್ಲಿ ಫಿಲ್ಟರ್ ಕೂಡ ಮಾಡಿ ನೋಡ್ಕೋಬೋದು. ಓಕೆ. ಸೊ ಈಗ ಮತ್ತೆ ನಾನು ಏನು ಮಾಡ್ತೀನಿ, ಓಕೆ ಆಲ್ ಎಲ್ಲನೂ ಸೆಲೆಕ್ಟ್ ಮಾಡಿ ಓಕೆ ಕೊಡ್ತೀನಿ. ಸೊ ಇಷ್ಟು ನಾವು ಮಾಡಿದಂಥ ಡೇಟಾ ಶೀಟಿಗೆ ಪಿವೋಟ್ ಟೇಬಲನ್ನು ಅಪ್ಲೈ ಮಾಡಿ ನೋಡ್ಕೋಬೋದು. ಓಕೆ. ಸೊ ಇಷ್ಟು ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ಪಿವೋಟ್ ಟೇಬಲ್ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತಾನೆ ಅಂದರೆ ಕಮೆಂಟ್ ಮಾಡಿರಿ, ಜೊತೆಗೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ಕ್ಲಾಸ್ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.